ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಜ್ಞಾನೋಪದೇಶವನ್ನು ಮಾಡ್ತಾ ಇದ್ದು, ಅದರಲ್ಲಿ ಪ್ರಕೃತಿ ಪುರುಷರ ಸಂಬಂಧವನ್ನು, ಈ ದೇಹಕ್ಕೂ ಪರಮಾತ್ಮನಿಗಿರುವ ಸಂಬಂಧವನ್ನು ತಿಳಿಸ್ಕೊಡ್ತಾ ಇದ್ದ. ಈಗ ಮುಂದುವರೆದು ಪರಮಾತ್ಮ ಮುಂದುವರಿಸ್ತಾನೆ. ಯಾಕಂದರೆ ಕೃಷ್ಣ ಪರಮಾತ್ಮನ ಮಾತಾಡ್ತಾ ಇದ್ರೆ ಅರ್ಜುನನಿಗೆ ಮತ್ತಷ್ಟು ಸವಿಬೇಕು ಅನ್ನಿಸ್ತಾ ಇರ್ತದೆ. ಅರ್ಜುನನ ಈ ಒಂದು ದೆಸೆಯನ್ನು ನೋಡಿ, ಈ ಒಂದು ಸ್ಥಿತಿಯನ್ನು ನೋಡಿ ಕೃಷ್ಣ ಪರಮಾತ್ಮನೇ ಮಾತನ್ನು ಮುಂದುವರಿಸ್ತಾನೆ. ಭಗವಂತ ಈ ರೀತಿಯಲ್ಲಿ ಹೇಳ್ತಾನೆ, ಹೇ ಅರ್ಜುನ, ನಾನು ವಿಸ್ತರಿಸಿ ಹೇಳುವ ಜ್ಞಾನದ ಸ್ವರೂಪವನ್ನು, ಅದರ ಮಹಿಮೆಯನ್ನು ಏಕಾಗ್ರ ಚಿತ್ತದಿಂದ ಶ್ರವಣ ಮಾಡು. ಏಕಾಗ್ರ ಚಿತ್ತದಿಂದ ನೀನು ಜ್ಞಾನದ ಸ್ವರೂಪವನ್ನು ವಿವರಿಸ್ತೀನಿ, ಅದನ್ನು ನೀನು ಶ್ರವಣ ಮಾಡು, ಕೇಳಿಸ್ಕೊ. ವೇದಗಳು ಆತ್ಮಜ್ಞಾನವನ್ನು ಪರವೆನ್ನಲು ಕಾರಣವೇನೆಂದರೆ, ಈಗ ಪರಾವಿದ್ಯೆ ಅಂತಾರೆ. ವೇದಗಳು ಆತ್ಮಜ್ಞಾನವನ್ನು ಪರಾವಿದ್ಯೆ ಅಂತ ಕೇಳ್ತಾರೆ. ಪರತತ್ವ ಪರವಿದ್ಯೆ ಅಂತಾರಲ್ಲ, ಹಾಗೆ ಆ ರೀತಿಯಲ್ಲಿ ಪರವೆನ್ನಲು ಕಾರಣವೇನೆಂದರೆ, ಇದು ಇಹಲೋಕ ಸ್ವರ್ಗಲೋಕಗಳೆಂಬ ವಿಷಯಗಳಿಗಿಂತಲೂ ಬೇರೆಯಾಗಿರುವುದು. ಆದ್ದರಿಂದ ಇದನ್ನು ಪರವಿದ್ಯೆ ಅಂತ ಕರೀತಾರೆ. ಇಹಲೋಕ ಅಂದರೆ ಈ ಭೂಮಿಯಲ್ಲಿ ಮತ್ತು ಸ್ವರ್ಗಾದಿಗಳಲ್ಲಿ ಅದಕ್ಕಿಂತ ಇದು ಬೇರೆ ಆದಂಥ ಒಂದು ವಿಚಾರವನ್ನು ಒಳಗೊಂಡಂಥದ್ದು. ಅದಕ್ಕೆ ಇದನ್ನು ಪರವಿದ್ಯೆ ಅಂತ ಕರೀತಾರೆ. ಆತ್ಮಜ್ಞಾನವೇ ಇಹಲೋಕದಲ್ಲಿ ಸರ್ವೋತ್ತಮವಾದ ತತ್ವವಾದ್ದರಿಂದ ಅಗ್ನಿಜ್ವಾಲೆಯಂತೆ ಉತ್ತಮ ರೀತಿಯಾಗಿ ಬೆಳಗುವುದು. ಭೂಮಿಯ ಮೇಲೆ ಎಲ್ಲರೂ ಅದೇನು ದೊಡ್ಡ ಬ್ರಹ್ಮವಿದ್ಯೆನ ಅಂತ ಕರೀತಾರೆ. ಅಂದರೆ ಬ್ರಹ್ಮಜ್ಞಾನಕ್ಕೆ ಅಷ್ಟು ಬೆಲೆ ಉಂಟು. ಇಹಲೋಕದಲ್ಲಿ ಸರ್ವೋತ್ತಮವಾದ ತತ್ವವಾದ್ದರಿಂದ ಯಾವುದು? ಈ ಆತ್ಮಜ್ಞಾನವೇ ಸರ್ವಶ್ರೇಷ್ಠವಾದ್ದರಿಂದ ಅಗ್ನಿಜ್ವಾಲೆಯಂತೆ, ಬೆಂಕಿಯ ಜ್ವಾಲೆಯಂತೆ ಇದು ಉತ್ತಮ ರೀತಿಯಾಗಿ ಬೆಳಗುವುದು. ಈ ಜ್ಞಾನಕ್ಕೆ ಸಮವಾದ ಮತ್ತೊಂದು ಜ್ಞಾನವಿರದ್ದರಿಂದ ಮಿಕ್ಕ ವಿಷಯ ಜ್ಞಾನಗಳೆಲ್ಲ ತೃಣ ಸಮಾನವೆಂದು ಭಾವಿಸು. ದೊಡ್ಡ ದೊಡ್ಡ ವಿದ್ಯೆಗಳೆಲ್ಲ ಭೂಮಿ ಮೇಲೆ ಬೇಕಾದಷ್ಟಿದೆ. ಅದು ಒಂದು ಸೀಮಿತಕ್ಕೆ ಒಳಗಾಗಿರ್ತದೆ, ಒಂದು ಅಳತೆಗೆ ಒಳಗಾಗಿರ್ತದೆ. ಆದರೆ ಈ ಬ್ರಹ್ಮಜ್ಞಾನ ಅಂತಕ್ಕಂಥದ್ದು ಈ ಎಲ್ಲ ವಿದ್ಯೆಗಳನ್ನು ತನ್ನೊಳಗೆ ಒಳಗೊಂಡಿರ್ತದೆ. ಅದರಿಂದ ಬ್ರಹ್ಮಜ್ಞಾನವೇ ಶ್ರೇಷ್ಠವಾದದ್ದು, ದೊಡ್ಡದು ಅಂತ ಭಾವಿಸು, ಮಿಕ್ಕ ಎಲ್ಲವೂ ತೃಣ ಸಮಾನವೆಂದು ಭಾವಿಸು ಎಂದು ಪರಮಾತ್ಮ ಇಲ್ಲಿ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಇಹಲೋಕವನ್ನು ಮತ್ತು ಸ್ವರ್ಗದ ಸುಖಾದಿಗಳನ್ನು ಸತ್ಯವೆನ್ನುತ್ತಾ ಯಜ್ಞ ಯಾಗಾದಿ ಕರ್ಮಗಳನ್ನೇ ಉತ್ತಮವೆನ್ನುತ್ತಾ, ನೋಡಿ ಏನು ಹೇಳ್ತಾ ಇದ್ದಾನೆ. ಇಹಲೋಕವನ್ನು ಅಂದರೆ ಈ ಭೂಮಿಯಲ್ಲಿಯೇ ಇರ್ತಕ್ಕಂಥ ವಾಸವನ್ನು, ಇಹಲೋಕವನ್ನು ಮತ್ತು ಸ್ವರ್ಗದ ಸುಖಾದಿಗಳನ್ನು ಸತ್ಯವೆನ್ನುತ್ತಾ, ಯಜ್ಞ ಯಾಗಾದಿ ಕರ್ಮಗಳನ್ನೇ ಉತ್ತಮವೆನ್ನುತ್ತಾ, ಈ ಜಗತ್ತನ್ನೇ ಸತ್ಯವೆನ್ನುವರ ಭೇದ ಭಾವನೆಯು ಸ್ವಾತ್ಮಜ್ಞಾನವಾದ ಬಳಿಕ ಸ್ವಪ್ನದಂತೆ ಮಿಥ್ಯವಾಗುವುದು. ಯಾರ್ಯಾರು ಭೂಮಿ ಮೇಲಿನ ಜೀವನ ಸತ್ಯ, ಸ್ವರ್ಗ ಸುಖ ಸತ್ಯ ಅಂತ ಎಲ್ಲ ಅಂದ್ಕೊಂಡಿರ್ತಾರೆ, ಅವರಿಗೆ ಆತ್ಮಜ್ಞಾನವಾಗುತ್ತಲೇ ಏನಾಗುತ್ತೆ, ಇದೆಲ್ಲ ಮಿಥ್ಯವಾದದ್ದು ಅಂತ ಗೊತ್ತಾಗುತ್ತೆ. ಪ್ರಚಂಡವಾಗಿ ಬೀಸುವಂತಹ ಬಿರುಗಾಳಿಯಾದರೂ ಕಡೆಗೆ ಆಕಾಶದಲ್ಲಿಯೇ ವಿಲೀನವಾಗುವಂತೆ. ಈಗ ಪ್ರಚಂಡವಾದ ಬಿರುಗಾಳಿ ಬೀಸ್ತದೆ, ಒಂದು ಸೀಮಿತ ಕಾಲದವರೆಗೆ ಮಾತ್ರ ಬೀಸ್ತದೆ, ಆನಂತರ ಅದು ಆಕಾಶದಲ್ಲಿಯೇ ವಿಲಯವಾಗುವಂತೆ, ಅಥವಾ ಸೂರ್ಯನು ಉದಯಿಸುತ್ತಲೇ ಚಂದ್ರನು ನಿಸ್ತೇಜನಾಗುವಂತೆ, ಲೋಕವೆಲ್ಲ ಜಲಮಯವಾಗಲು ನದಿ ನದಾದಿಗಳೆಂಬ ಭೇದ ಭಾವವಿರದಂತೆ ಸ್ವಾತ್ಮಜ್ಞಾನವಾಗಲು ಇತರ ಜ್ಞಾನಗಳೆಲ್ಲವೂ ವಿಲಯವಾಗುವು. ಆತ್ಮಜ್ಞಾನವನ್ನು ತಿಳಿತಾ ಇದ್ದ ಹಾಗೆಯೇ ಎಲ್ಲ ಜ್ಞಾನಗಳು ಇದರೊಳಗೆ ಬಂದು ಸೇರಿಕೊಳ್ತವೆ. ಇದನ್ನು ಎಲ್ಲ ಕಡೆಯಲ್ಲಿಯೂ ಕೂಡ ಜ್ಞಾನಿಗಳು ಅದನ್ನು ಪವಾಡ ರೀತಿಯಲ್ಲಿ ಮಾಡಿ ತೋರಿಸಿದ್ದಾರೆ. ಎಲ್ಲ ಜ್ಞಾನಗಳು ಇವರಲ್ಲಿ ಅಡಕವಾಗಿರುವುದನ್ನು, ಅವರು ಆ ಕೆಲಸವನ್ನು ಮಾಡಿರೋದನ್ನು ತೋರಿಸ್ತಾರೆ. ಈ ಕಾರಣದಿಂದ ಹೇ ಅರ್ಜುನ, ಸರ್ವ ಜ್ಞಾನಗಳಿಗೂ ಅತ್ಯುತ್ತಮವಾದ ಈ ಸ್ವಾತ್ಮಜ್ಞಾನವು ಕರತಲಾಮಲಕದಂತೆ ಸುಲಭವಾಗಿ ಮುಕ್ತಿಯನ್ನು ಇಯ್ಯುವುದು. ಮುಕ್ತಿಯನ್ನು ಪಡೆದವನು ಜನನ ಮರಣಾದಿ ಸಂಸಾರವನ್ನು ತಲೆ ಎತ್ತಿಸಲಾರನು. ವಿಷಯಗಳ ಕಡೆ ಓಡುತ್ತಿದ್ದ ಮನಸ್ಸನ್ನು ನಿಗ್ರಹಿಸಿ ವಿಶ್ರಾಂತಿ ಸುಖವನ್ನು ಪಡೆದವರು ಈ ನರಶರೀರದಲ್ಲಿ ಇದ್ದರೂ ದೇಹಬಂಧನಕ್ಕೆ ಸಿಲುಕದೆ ನನ್ನ ಅಸಮಾನ ಪದವಿಯನ್ನು ಪಡೆಯುವರು. ಇಲ್ಲಿ ಆತ್ಮಜ್ಞಾನವನ್ನು ಪಡೆದವರು
ದೇಹಬಂಧನಕ್ಕೆ ಸಿಲುಕದೆ ನನ್ನ ಅಸಮಾನ ಪದವಿಯನ್ನು ಪಡೆಯುವರು. ಅಂದರೆ ಕೃಷ್ಣ ನನ್ನ ಪದವಿಯನ್ನು ಪಡಿತಾರೆ ಅಂತಲ್ಲ, ಕೃಷ್ಣನು ನಾನು ಪರಮಾತ್ಮನು ಸರ್ವವ್ಯಾಪಕನು ಎನ್ನುವ ಭಾವದಿಂದ ಇಲ್ಲಿ ಉಪದೇಶ ಮಾಡ್ತಿರೋದ್ರಿಂದ ನನ್ನ ಪದವಿಯನ್ನು ಅಂತ ಇಲ್ಲಿ ಹೇಳ್ತಿರೋದು. ಆದ್ದರಿಂದ ಯಾರು ಆತ್ಮಜ್ಞಾನವನ್ನು ಪಡಿತಾರೋ ಅವರು ಪರಮಾತ್ಮನಲ್ಲಿ ವಿಶ್ರಾಂತಿಯನ್ನು ಪಡಿತಾರೆ ಅಂತ ಇದರ ಅರ್ಥ. ಹೇ ಪಾರ್ಥ, ಇಂತಹವರು ನನ್ನ ನಿತ್ಯತೆಯನ್ನು ನನ್ನ ಪೂರ್ಣತೆಯಿಂದ ಪೂರ್ಣತ್ವವನ್ನು ಪಡೆದು ಪರಮಾನಂದ ಸ್ವರೂಪರಾಗುವರು. ಭಿನ್ನ ಭಾವನೆಯನ್ನು ತೊರೆದು ನಿತ್ಯ ಸಿದ್ಧವಾದವರು ನನ್ನ ಸ್ವರೂಪವನ್ನೇ ಪಡೆಯುವರು. ಗಡಿಗೆಯು ಒಡೆಯುತ್ತಲೇ ಆಕಾಶದಲ್ಲಿದ್ದ ಆಕಾಶವು ಮಹಾಕಾಶದಲ್ಲಿ ಲೀನವಾಗುವಂತೆ, ಉರಿಯುವ ದೀಪಕ್ಕೆ ಬತ್ತಿಗಳನ್ನು ಹೆಚ್ಚಾಗಿ ಸೇರಿಸಿದಂತೆಲ್ಲ ಜ್ವಾಲೆಯು ವೃದ್ಧಿಯಾಗುವಂತೆ ನಾನು ನೀನೆಂಬ ದ್ವೈತವು ನಾಶವಾಗುತ್ತಲೇ ಭೇದವು ಉಳಿಯದೆ ಜಗತ್ತೆಲ್ಲವೂ ಅದ್ವೈತವಾಗುವುದು. ಇಂತಹ ಸ್ಥಿತಿಯನ್ನು ಪಡೆದವರು ಜನನ ಮರಣವೆಂಬ ಸುಳಿಯಲ್ಲಿ ಸಿಕ್ಕಿಕೊಳ್ಳರು ಮತ್ತು ಪ್ರಳಯದಲ್ಲಿ ಮಹಾಮೃತ್ಯುವು ಬಂದರೂ ಅವರು ಯಾವ ಹಾನಿಯನ್ನೂ ಪಡೆಯರು. ಅಂದರೆ ಆತ್ಮಜ್ಞಾನಿಗಳಾದವರು ಮದ್ರೂಪರಾದ್ದರಿಂದ ಜನನ ಮರಣಕ್ಕೆ ಅತೀತರು. ಅಂದರೆ ಇಲ್ಲಿ ಆತ್ಮಜ್ಞಾನವನ್ನು ಪಡೆದಂಥವ್ರಿಗೆ ಎರಡೆಂಬ ಭೇದ ಭಾವ ಇರೋದಿಲ್ಲ. ಅವರು ನಾನು ಸಹಿತ ಸರ್ವ ಜಗತ್ತು ಪರಮಾತ್ಮಮಯವಾಗಿದೆ ಎನ್ನುವ ಸತ್ಯವನ್ನು ಮನಗಾಣ್ತಾರೆ. ಅದೇ ರೀತಿಯಲ್ಲಿ ನಾನೇ ಎಲ್ಲವೂ ಆಗಿದ್ದೀನಿ ಎನ್ನುವ ಸತ್ಯವನ್ನು ಕೂಡ ಮನಗಾಣ್ತಾರೆ. ಎರಡು ರೀತಿಯಲ್ಲಿ ನೋಡಿದ್ರೂ ಅದು ಒಂದೇ ಆಗಿರ್ತದೆ. ಅದರಿಂದ ಅವರಿಗೆ ಭೇದ ಭಾವ ಇರೋದಿಲ್ಲ. ಅವರು ಪ್ರಳಯ ಕಾಲದಲ್ಲಾಗಲಿ ದೇಹ ಇರುವಾಗಲಿ ಯಾವುದೇ ಸುಖ ದುಃಖಾದಿಗಳಿಗೆ ಒಳಗಾಗದೆ ಪರಮಾನಂದ ಸುಖದಲ್ಲಿ ನೆಲೆಗೊಂಡಿರ್ತಾರೆ ಅನ್ನೋ ವಿಚಾರವನ್ನು ಪರಮಾತ್ಮನಲ್ಲಿ ಅರ್ಜುನನಿಗೆ ಹೇಳ್ತಾ ಇದ್ದ. ಈ ರೀತಿ ಶ್ರೀಕೃಷ್ಣನು ಜ್ಞಾನದ ಮಹತ್ವವನ್ನು ಅರ್ಜುನನಿಗೆ ಚೆನ್ನಾಗಿ ಬೋಧಿಸಿ ಜ್ಞಾನದಲ್ಲಿ ಪ್ರೇಮವು ಜನಿಸುವಂತೆ ಮಾಡಿದನು. ಅಂದರೆ ಜ್ಞಾನದ ಮೇಲೆ ಅರ್ಜುನನಿಗೆ ಹೆಚ್ಚು ಮಮತೆ, ಪ್ರೀತಿ, ಆಸೆ ಹುಟ್ಟುವಂತೆ ಪರಮಾತ್ಮನು ಮಾಡ್ತಾನೆ. ಶ್ರೀಕೃಷ್ಣನ ವರ್ಣನೆಯನ್ನು ಕೇಳಿದ ಅರ್ಜುನನ ಶರೀರದ ಪ್ರತಿ ರೋಮಗಳಲ್ಲೂ ಕಿವಿಗಳು ಉತ್ಪನ್ನವಾದವೋ ಎನ್ನುವಂತಾಯಿತು. ಅಂದರೆ ಅಷ್ಟು ಏಕಾಗ್ರ ಚಿತ್ತದಿಂದ ಕೃಷ್ಣನ ಮಾತುಗಳನ್ನೇ ಕೇಳಿಸ್ಕೊಳ್ಳುವಷ್ಟು ಏಕಾಗ್ರತೆಯನ್ನು ಸಾಧಿಸಿಬಿಟ್ಟ ಅರ್ಜುನ. ಆತನು ಏಕಾಗ್ರತೆಯಿಂದ ಕೇಳುತ್ತಾ ತನ್ಮಯನಾಗಿರುವುದನ್ನು ನೋಡಿ ಭಗವಂತನು ಅತ್ಯಂತ ಉತ್ಸಾಹದಿಂದ ಮುಂದಿನ ಗೀತೆಯನ್ನು ಹೇಳತೊಡಗಿದನು. ಹೇ ಬುದ್ಧಿಶಾಲಿಯಾದ ಅರ್ಜುನ, ಈ ದಿನ ನನ್ನ ವಕ್ತೃತ್ವವು ಸಾರ್ಥಕವಾಯಿತು. ಅಂದರೆ ನಾನು ನಿನಗೆ ಹೇಳೋದನ್ನು ಹೇಳ್ಕೊಡ್ತಾ ಇದ್ದೀನಲ್ಲ, ಅದು ಸಾರ್ಥಕ ಆಯಿತು ಇವತ್ತು. ಯಾಕಂದರೆ ನೀನು ಬಹಳ ಏಕಾಗ್ರ ಚಿತ್ತದಿಂದ ಕೇಳ್ತಾ ಇದೀಯ. ನಾನು ಹೇಳುವುದನ್ನು ಗ್ರಹಿಸುವಂತಹ ಯೋಗ್ಯನಾದ ಭಕ್ತನು ದೊರಕಿದ್ದರಿಂದ ನನ್ನ ವಾಕ್ಯವು ಸಫಲವಾಯಿತು. ಹೇಳುವವರು ಕೇಳುವವರು ಇಬ್ಬರು ಏಕಾಗ್ರ ಚಿತ್ತದಿಂದ ಇದ್ದರೆ ಮಾತ್ರ ಅದು ಕೆಲಸ ಮಾಡೋದು, ಇಲ್ಲಾಂದರೆ ಅದು ನಿಷ್ಫಲವಾಗುತ್ತೆ. ಮತ್ತು ತ್ರಿಗುಣಗಳೆಂಬ ಬೇಟೆಗಾರನು ಪರಿಪರಿಯ ದೇಹಗಳೆಂಬ ಬಲೆಗಳನ್ನು ಬೀಸಿ ಜೀವರನ್ನು ಬಂಧಿಸುತ್ತಿರುವುದನ್ನು, ಮಾಯೋಪಾದಿಯಿಂದ ಈ ವಿಶ್ವಕ್ಕೆ ಜನ್ಮ ಬಂದಿರುವ ರಹಸ್ಯವನ್ನು ಲಕ್ಷ್ಯವಿಟ್ಟು ಕೇಳು. ಜೀವರುಗಳು ಬಂಧನಕ್ಕೆ ಯಾಕೆ ಸಿಕ್ಕಾಕೊಳ್ತಾರೆ? ಜೀವರನ್ನು ಬಂಧಿಸಿರ್ತಕ್ಕಂಥ ಮಾಯೆಯ ಉಪಾದಿಯಲ್ಲಿರ್ತಕ್ಕಂಥ ಈ ತ್ರಿಗುಣಗಳ ಕಾರ್ಯವನ್ನು ನಾನು ನಿನಗೆ ತಿಳಿಸ್ತೀನಿ. ಈ ವಿಶ್ವಕ್ಕೆ ಜನ್ಮ ಬಂದಿರುವ ರಹಸ್ಯವನ್ನು ಲಕ್ಷ್ಯ ಇಟ್ಟು ಕೇಳು ಅರ್ಜುನ, ನಾನು ಅದರ ವಿವರಣೆಯನ್ನು ಹೇಳ್ತಾ ಇದ್ದೀನಿ ನಿನಗೆ ಅಂತೇಳಿ ಕೃಷ್ಣ ಪರಮಾತ್ಮನು ಹೇಳ್ತಾನೆ. ಅದು ಏನು ವಿವರಣೆಯನ್ನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.